ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಇದೀಗ ಬಿಬಿಎಂಪಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಬಿಗ್ ಅಪ್ಡೇಟ್ಸ್ ಒಂದನ್ನ ನೀಡ್ತಾ ಇರುವಂತದ್ದು ನಿಜಕ್ಕೂ ಖುಷಿಯ ಸಂಗತಿ. ಯಾಕಂದ್ರೆ ಬಿಬಿಎಂಪಿ ಚುನಾವಣೆ ಇದೀಗ ನೆಲೆಗುದಿಗೆ ಬಿದ್ದಿತ್ತು. ಯಾಕಂದ್ರೆ ಬಿಬಿಎಂಪಿ ಚುನಾವಣೆ ಮಾತ್ರ ಅಲ್ಲ, ಏನು ನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಎಲ್ಲವೂ ಕೂಡ ಸುಮಾರು ವರ್ಷಗಳಿಂದ, ಅಂದ್ರೆ ಒಂದು 3-4 ವರ್ಷಗಳಿಂದಲೂ ಕೂಡ ಎಲೆಕ್ಷನ್ ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅನ್ನೋಂತ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಬಟ್ ಆದ್ರೆ ಮೀನಾಮಾಶ ಎಣಿಸಲೇ ಬಂದಿರುವಂತದ್ದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಬಟ್ ಇಲ್ಲಿ ಒಂದು ಗಮನಾರ್ಹ ಸಂಗತಿ ಏನಂದ್ರೆ, ಎಲೆಕ್ಷನ್ ಕಮಿಷನರ್ ಅವರು ಕೂಡ ಇದನ್ನೇ ಹೇಳಿದ್ದು, ಈ ಸಂವಿಧಾನ ಉಳಿಬೇಕು ಅಂದ್ರೆ ಅಥವಾ ಏನು ಈ ಮತದಾನದ ಹಕ್ಕು ಮತ್ತೆ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಎಲೆಕ್ಷನ್ ಆಯಾ ಸಂದರ್ಭಗಳಿಗೆ ಆಗ್ಬಿಡ್ಬೇಕು. ಇಲ್ಲಿ ಬಿಬಿಎಂಪಿ ಎಲೆಕ್ಷನ್ ಮತ್ತು ಈ ಸ್ಥಳೀಯ ಚುನಾವಣೆಗಳು ಒಂದ್ ರೀತಿ ತಾರತಮ್ಯ ಮಾಡಿ ಲೇಟ್ ಮಾಡುವಂತದ್ದು ಇದು ಸರಿಯಲ್ಲ. ಆದ್ರೆ ಈ ಲೋಕಸಭೆ ಚುನಾವಣೆ ಆಗಿರ್ಬೋದು ಅಥವಾ ವಿಧಾನಸಭೆ ಚುನಾವಣೆಗಳು ಆಯಾ ಕಾಲಕ್ಕೆ ಕರೆಕ್ಟ್ ಆಗಿ ನಡೆಯುತ್ತೆ. ಬಟ್ ಇಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಒಂದಷ್ಟು ತಾರತಮ್ಯ ಆಗ್ತಾ ಇರುವಂತದ್ದು, ನಿಜಕ್ಕೂ ಇದು ಆಗ್ಬಾರ್ದು ಎನ್ನುವಂತ ಮಾತುಗಳನ್ನು ಕೂಡ ಇಲ್ಲಿ ಚುನಾವಣೆಯ ಆಯುಕ್ತರು ಕೂಡ ಹೇಳಿರುವಂತದ್ದು. ಸುಪ್ರೀಂ ಕೋರ್ಟ್ ಸದ್ಯ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಅಲ್ಲಿ ಇತ್ತು. ಬಿಬಿಎಂಪಿ ಎಲೆಕ್ಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ಪೆಂಡಿಂಗ್ ಇತ್ತು. ಯಾಕಂದ್ರೆ ಈ ಒಂದಷ್ಟು ಮೀಸಲಾತಿ, ಅಂದ್ರೆ ಈ ಗ್ರೇಟರ್ ಬೆಂಗಳೂರಿಗೆ ಒಳಪಡುವಂತ ಕೆಲವೊಂದು ವಾರ್ಡ್ಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಿ ಅದಾದ ನಂತರ ಚುನಾವಣೆಯನ್ನ ಮಾಡ್ಬೇಕೆನ್ನುವಂತ ಪ್ಲಾನ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಬಿಬಿಎಂಪಿ ಚುನಾವಣೆಯಲ್ಲಿ ಬಹಳ ಉತ್ಸುಕರಾಗಿದೆ ಇರುವಂತದ್ದು. ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು ಅವರ ಕನಸಿನ ಕೂಸು, ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ಅಂತ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ಸಲ ಮಳೆ ಬಂದ್ರೆ ಸಾಕು, ಈ ಕಂಪ್ಲೀಟ್ ಬಿಬಿಎಂಪಿ ಸರೌಂಡಿಂಗ್ ಇದೆಲ್ಲ ತತ್ತರಿಸಿ ಹೋಗ್ಬಿಡುವಂಥದ್ದು. ಒಂದ್ ರೀತಿ ಬೆಂಗಳೂರೇ ನೀರಿನಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಇನ್ಯಾವ ಸೀಮೆ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಒಂದಷ್ಟು ಜನ ಟೀಕೆ ಕೂಡ ಮಾಡಿದ್ರು. ಟೀಕೆಗೆ ಗುರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆ ಟೀಕೆಯನ್ನೆಲ್ಲ ಎದುರಿಸುವಂತ ನಿಟ್ಟಿನಲ್ಲಿ ಕೂಡ ಇವಾಗ ಸಾಕ್ತಾ ಇದ್ದಾರೆ. ಬಿಬಿಎಂಪಿ ಎಲೆಕ್ಷನ್ ಹಾಗೊಮ್ಮೆ ಆಗಿದ್ದೇ ಆದಲ್ಲಿ ಇನ್ನೂ ಒಂದಷ್ಟು ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಸದ್ಯದಲ್ಲೇ ಬಿಬಿಎಂಪಿ ಎಲೆಕ್ಷನ್ ಬರೋದಂತೂ ಖಚಿತ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಗ್ರೇಟರ್ ಬೆಂಗಳೂರು ಅಡಿ ಚುನಾವಣೆಯನ್ನ ಮಾಡಬೇಕು, ಜೊತೆನಲ್ಲಿ ಒಂದಷ್ಟು ವಾರ್ಡ್ಗಳನ್ನ ಹೊಸದಾಗಿ ಸೇರ್ಪಡೆ ಮಾಡ್ಬೇಕಂತ ಆದ್ರೂ ಕೂಡ ಇಲ್ಲಿ ಟೆಕ್ನಿಕಲಿ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಥವಾ ಒಂದಷ್ಟು ಹೊಸ ಭಾಗಗಳನ್ನ ಇಲ್ಲಿ ಹೊಸ ವಾರ್ಡ್ಗಳನ್ನಾಗಿ ವಿಂಗಡಣೆ ಮಾಡಿದಾಗ ಒಂದಷ್ಟು ಟೆಕ್ನಿಕಲಿ ಇಶ್ಯೂಸ್ ಆಗಿರುವ ಕಾರಣದಿಂದಾಗಿ ಅದನ್ನ ಮುಂದೂಡಿ ಈಗ ಅದಕ್ಕೆ ಕೈ ಹಾಕಿದ್ರೆ, ಅಂದ್ರೆ ಹೊಸ ವಾರ್ಡ್ಗಳಿಗೆ ಸೇರ್ಪಡೆ ಮಾಡ್ಕೊಂತ ಕುತ್ಕೊಂಡ್ರೆ ಇಲ್ಲಿ ಬಿಬಿಎಂಪಿ ಎಲೆಕ್ಷನ್ ಇನ್ನೂ ಒಂದಷ್ಟು ಏನು ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಈಗಾಗಲೇ ಆಲ್ರೆಡಿ ರಚನೆ ಆಗಿರುವಂತಹ ವಾರ್ಡ್ಗಳನ್ನೇ ಸೇರ್ಪಡೆ ಮಾಡಿಕೊಂಡು ಈಗ ಬಿಬಿಎಂಪಿ ಎಲೆಕ್ಷನ್ ತರಾತುರಿನಲ್ಲಿ ಮುಗಿಸುವಂತಹ ಒಂದು ತಯಾರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರುವಂತದ್ದು. ಇವತ್ತು ಅದೇ ಒಂದು ಬಿಗ್ ಅಪ್ಡೇಟ್ಸ್ ಒಂದನ್ನ ನೀಡಿರುವಂತದ್ದು. ಬಿಬಿಎಂಪಿ ಎಲೆಕ್ಷನ್ ಜೊತೆನಲ್ಲಿ 5 ಮಹಾನಗರ ಪಾಲಿಕೆಗಳನ್ನು ಕೂಡ ಇಲ್ಲಿ ಎಲೆಕ್ಷನ್ ಬರುವಂತದ್ದು. ಒಂದೆರಡು ಪುರಸಭೆಗಳು ಕೂಡ ಇಲ್ಲಿ ಎಲೆಕ್ಷನ್ಗೆ ಎಲೆಕ್ಷನ್ ಆಗ್ಬೇಕಾಗಿರುವಂತದ್ದು. ಇಲ್ಲಿ ಕೂಡ ಅದು ಕೂಡ ಪೆಂಡಿಂಗ್ ಇರುವಂತದ್ದು. ನಗರಸಭೆಗಳು ಕೂಡ ಇಲ್ಲಿ ಎಲೆಕ್ಷನ್ ಬಾಕಿ ಇರುವಂತದ್ದು. ಒಟ್ಟಾರೆ ಬಿಬಿಎಂಪಿ ಎಲೆಕ್ಷನ್ ಜೊತೆನಲ್ಲಿ ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪುರಸಭೆ, ನಗರಸಭೆ ಎಲೆಕ್ಷನ್ಗಳು ಇನ್ನೇನು ಸದ್ಯದಲ್ಲೇ ಆಗುವಂತಹ ಲಕ್ಷಣಗಳು ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲಿ ಮೊದಲನೇ ಹಂತದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯ ಚುನಾವಣೆ ಬಂದರೂ ಇಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ರೆಡಿ ಇದೆ ರಿಸರ್ವೇಶನ್ ಕ್ಷೇತ್ರ ವಿಂಗಡಣೆ, ಅಂದ್ರೆ ಆ ಜಿಲ್ಲಾ ಪಂಚಾಯತಿಯ ಒಂದು ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಗಳು ಯಾವ್ದಿದೆಯಲ್ಲ ಅದನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಮಾಡಬೇಕಾಗಿರುವಂತದ್ದು. ಹೈಕೋರ್ಟ್ ಡೈರೆಕ್ಷನ್ ಹೆಂಗ್ ನೀಡುತ್ತಲ್ಲ ಆ ಒಂದು ನಿರ್ದೇಶನದ ಮೇಲೇನೆ ಇಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಕೂಡ ರಾಜ್ಯ ಚುನಾವಣಾ ಆಯೋಗ ಹೇಳಿರುವಂತದ್ದು. ಇಲ್ಲಿ ರಾಜ್ಯ ಚುನಾವಣೆ ಆಯೋಗ ಈಗಾಗಲೇ ಚುನಾವಣೆಗೆ ರೆಡಿ ಇರುವಂತದ್ದು. ಯಾವುದೇ ಚುನಾವಣೆ ಮಾಡಿದ್ರು ಕೂಡ ಇಲ್ಲಿ ಬಿಬಿಎಂಪಿ ಆಗ್ಲಿ ಅಥವಾ ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪುರಸಭೆ, ನಗರಸಭೆ ಯಾವ ಚುನಾವಣೆ ಆದ್ರೂ ಕೂಡ ನಾವು ರೆಡಿ ಇದ್ದೀವಿ, ಚುನಾವಣೆಗೆ ಸಿದ್ಧತೆ ಮಾಡ್ಕೊಂಡಿದೀವಿ, ಈಗಾಗಲೇ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದಂತಹ ಸಂಕ್ರೇಶಿ ಅವರು ಕೂಡ ಇಲ್ಲಿ ಹೇಳಿರುವಂತದ್ದು. ಜೊತೆಯಲ್ಲಿ ಸದ್ಯ ಬಿಬಿಎಂಪಿಗೆ ಒಂದು ಹೊಸ ಮಾರ್ಗಸೂಚಿ, ಅಂದ್ರೆ ಹೊಸ ವಾರ್ಡ್ಗಳ ವಿಂಗಡಣೆ ಇದೆಯಲ್ಲ ಅದು ದೊಡ್ಡ ಒಂದು ಚಾಲೆಂಜ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದೇ ಕಾರಣದಿಂದಾಗ್ಲೇ ಚುನಾವಣೆ ಬಿಬಿಎಂಪಿ ಎಲೆಕ್ಷನ್ ಒಂದಷ್ಟು ಮುಂದೂಡೋದಕ್ಕೂ ಕೂಡ ಕಾರಣ ಆಯ್ತು ಅಂತ ಹೇಳ್ಬೋದು. ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣೆಗಳು ಪ್ರಜಾಪ್ರಭುತ್ವ ಮತ್ತು ಒಂದು ರೀತಿ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು. ಜನರಲ್ಲಿ ಒಂದಷ್ಟು ಮತದಾನದ ತಿಳುವಳಿಕೆ ಮೂಡುವುದರಲ್ಲಿ, ಜೊತೆಯಲ್ಲಿ ಆ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಹೊಸ ನಾಯಕತ್ವ, ಒಂದು ಹೊಸ ಬದಲಾವಣೆ ಬರಬೇಕು ಅಂದ್ರೆ ಅದಕ್ಕೆ ಇರುವಂತ ಏಕೈಕ ಮಾರ್ಗ ಏನಂದ್ರೆ ಅದು ಚುನಾವಣೆ. ಜನರಿಂದ ಜನರಿಂದ ಚುನಾಯಿತರಾಗುವಂತ ಯಾವೊಬ್ಬ MLA ಆಗಿರ್ಬೋದು ಅಥವಾ ಬಿಬಿಎಂಪಿ ಆಗಿರ್ಬೋದು, ನಗರಸಭೆ, ಪುರಸಭೆ, ಈ ರೀತಿ ಜನಪ್ರತಿನಿಧಿಗಳು ಆಯಾ ಕ್ಷೇತ್ರ ಅಥವಾ ಆಯಾ ವಾರ್ಡ್ಗಳಿಗೆ, ಆಯಾ ಸ್ಥಳೀಯ
ಒಂದು ಪ್ರದೇಶಗಳಿಗೆ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಮತದಾರರಿಂದ ಚುನಾಯಿತರಾದಾಗ ಪ್ರಜಾಪ್ರಭುತ್ವ ಉಳಿವಿಗೆ ಬೆಳೆಯೋದಕ್ಕೆ ಕೂಡ ಇಲ್ಲಿ ಕಾರಣ ಆಗುತ್ತೆ ಅಂತೇಳಿ ಇಲ್ಲಿ ಆಯುಕ್ತರು ಹೇಳಿರುವಂತದ್ದು. ಒಟ್ಟಾರೆಯಲ್ಲಿ ಬಿಬಿಎಂಪಿ ಎಲೆಕ್ಷನ್ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ ಎನ್ನುವಂತ ಮಾತುಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೆಲ್ಲ ಒಂದ್ ಕಡೆ ಕ್ಲಿಯರ್ ಆಗಿದೆ, ಈಗ ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ. ಸದ್ಯದಲ್ಲೇ ಬಿಬಿಎಂಪಿ ಎಲೆಕ್ಷನ್ ಆಗುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇದೆ ಎನ್ನುವಂತ ಹೇಳಿಕೆಗಳನ್ನ ಇದೀಗ ಡಿ.ಕೆ. ಶಿವಕುಮಾರ್ ಅವರು ನೀಡಿರುವಂತದ್ದು. ಆ ಮೂಲಕನಾದ್ರೂ ಬೆಂಗಳೂರಿಗೆ ಒಂದಷ್ಟು ಈ ಮಳೆ ಬಂದಾಗ ಬೆಂಗಳೂರು ಹೆಂಗಾಗುತ್ತೆ ಅಂದ್ರೆ ಒಂದ್ ರೀತಿ ಈ ಕೆರೆನೋ ಬಾವಿನೋ ಆ ರೀತಿ ಬೆಂಗಳೂರು ಟೋಟಲಿ ಆಗೋಗಿರುತ್ತೆ. ಒಂದೇ ಒಂದು ಮಳೆ ಸಂಜೆ ಹೊತ್ತು ಆಯ್ತು ಅಂದ್ರೆ ಯಾವೇ ಬ್ರಿಡ್ಜ್ ಕೆಳಗಡೆ ಅಥವಾ ಯಾವೇ ಮೋರಿಗಳು ನೀರು ಎಲ್ಲೆಲ್ಲಿ ಯಾವ್ಯಾವ ಮನೆಗಳಿಗೆ ಯಾವ್ಯಾವ ಲೇಔಟ್ಗಳಿಗೆ ನುಗ್ಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ರೀತಿ ಜಲಾವೃತಗೊಂಡಿರುತ್ತೆ. ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯನೂ ಹೌದು, ಜೊತೆಯಲ್ಲಿ ಎಲೆಕ್ಷನ್ ಆಗದೆ ಇರೋದು ಕೂಡ ಇದೊಂದು ದೊಡ್ಡ ತೊಡಕು ಹೌದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಸದ್ಯದಲ್ಲೇ ಬಿಬಿಎಂಪಿ ಎಲೆಕ್ಷನ್ ಬರ್ತಾ ಇರುವಂತದ್ದು ನಿಜಕ್ಕೂ ಇದು ಖುಷಿಯ ಸಂಗತಿನ ಅಥವಾ ನಿಮ್ಮ ಅನಿಸಿಕೆ ಏನು? ಬಿಬಿಎಂಪಿ ಎಲೆಕ್ಷನ್ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ, ಪುರಸಭೆ ಎಲೆಕ್ಷನ್ ಕುರಿತು ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.